ಬೆಳಗಾವಿ ಟು ವಿಜಯಪುರ ರಸ್ತೆ 60 ಕಿಲೋಮೀಟರ್ ಉದ್ದಕ್ಕೂ ಗುಂಡಿಗಳು 4 ವರ್ಷಗಳಿಂದ ಡಾಂಬರ್ ಹಾಕ್ಸಿಲ್ಲ. ಯಾಮಾರಿದ್ರೆ ಸವಾರರಿಗೆ ಆಪತ್ತು. ಪಿಡಬ್ಲ್ಯೂಡಿ ಅಧಿಕಾರಿಗಳಿಂದ ಹಾರಿಕೆ ಉತ್ತರ ಯಾಕೆ? 4 ವರ್ಷದಿಂದ ಡಾಂಬರ್ ಇಲ್ಲ ಸ್ಟೋರಿ ಇದು. ವಯಸ್ಸಾದವರು ಗಾಡಿ ಮೇಲೆ ಕರ್ಕೊಂಡು ಹೋಗೋದು ಮುಷ್ಕಿಲ್ ಆಗಿಬಿಟ್ಟೈತ್ರಿ. ಕಳೆದ 2 ತಿಂಗಳದಾಗ 4 ಆಕ್ಸಿಡೆಂಟ್ ಆಗಿದಾವ ಸರ್. ನಮಗೆ ಇದು ಫ್ರೀ ಬೇಡ ಏನು ಬೇಡ, ರೋಡ್ ಚಂದ ಮಾಡೋದು. ಈಗ ಇರೋದು 7-8 ತಿಂಗಳ ಹಾಯ್ದೇ ಇಲ್ಲ. 60 ಕಿಲೋಮೀಟರ್ ಉದ್ದದ ರಸ್ತೆ ಅಯೋಮಯವಾಗಿದೆ. ಈ ರಸ್ತೆ 4 ವರ್ಷ ಕಳೆದು ಹೋಗಿದೆ, ಡಾಂಬರ್ ಮಾತ್ರ ಹಾಕಿಲ್ಲ. ಬೆಳಗಾವಿ ಟು ವಿಜಯಪುರ ರಸ್ತೆಯ ಅಧ್ವಾನದ ಪರಿಸ್ಥಿತಿ ಇದು. ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಹಂಗಾದ್ರೆ? 60 ಕಿಲೋಮೀಟರ್ ರಸ್ತೆಗೆ ಡಾಂಬರ್ ಹಾಕೋದಕ್ಕೆ 4 ವರ್ಷ ಬೇಕಾ ಹಂಗಾದ್ರೆ? ಈ 60 ಕಿಲೋಮೀಟರ್ ರಸ್ತೆಯ ದುಸ್ಥಿತಿ ಹೆಂಗಿದೆ? ಸವಾರಿಗೆ ಯಾವ ತರ ಸಂಕಷ್ಟ ಎದುರಾಗಿದೆ? 4 ವರ್ಷಗಳಿಂದ ಏನೆಲ್ಲ ಆಗಿದೆ? ಆ ಬಗ್ಗೆ ಒಂದು ವರದಿದೆ, ಅದನ್ನು ನೋಡೋಣ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಂಡಿಗಳ ಸಾಮ್ರಾಜ್ಯ. ಹದಗೆಟ್ಟ ರಸ್ತೆ, ವಾಹನ ಸವಾರರಿಗೆ ಸಾವಿನ ಭಾಗ್ಯ. ಎರಡು ವರ್ಷ ಆತು ರೋಡ್ ಬರ್ತೈತಿ ನಮ್ದು ಮಾರ್ಕಿಂಗು ಆಗಿದೆ. ಈಗ ಯಾಕಂದ್ರೆ ಮಳೆಗಾಲ ಕಡೆ ಹೇಳ್ರಿ, ಈಗ ಇರೋದು 7-8 ತಿಂಗಳ ಇವ್ರ ಮಾಲಿತ ಅವ್ರೇ, ಅವ್ರ ಮಾಲಿ ಇವರ. ನಮಗೆ ಇದು ಫ್ರೀ ಬೇಡ ಏನು ಬೇಡ, ರೋಡ್ ಚಂದ ಮಾಡುತ್ತೆ. ಗುಂಡಿ ಗುಂಡಿ ಗುಂಡಿ, ಎಲ್ಲಿ ನೋಡಿದ್ರು ಗುಂಡಿಗಳ ದರ್ಬಾರ್. ಯಾವ ಆಂಗಲ್ನಲ್ಲಿ ನೋಡಿದ್ರು ಹೆದ್ದಾರಿ ರೂಪ ಕಾಣದ ರಸ್ತೆ. ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ಅದಕ್ಕೆ ಅದರದ್ದೇ ಆದಂತಹ ಸ್ಟ್ಯಾಂಡರ್ಡ್ ಇರುತ್ತೆ. ಅಚ್ಚುಕಟ್ಟಾದ ರಸ್ತೆ, ವ್ಯವಸ್ಥಿತವಾದ ಸಂಚಾರ, ಎಲ್ಲಾ ವ್ಯವಸ್ಥೆಯೂ ಇರುತ್ತೆ. ಆದರೆ ಬೆಳಗಾವಿ ಜಿಲ್ಲೆಯ ಗೋಟೂರ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ 4ರಿಂದ ವಿಜಯಪುರ ಜಿಲ್ಲೆವರೆಗೆ ಇರುವ ಈ ಹೆದ್ದಾರಿ ಸ್ಥಿತಿಯೇ ಬೇರೆ. ಗೋಟೂರ ಗ್ರಾಮದಿಂದ ಶುರುವಾಗುವ ಗುಂಡಿಗಳು ಕಾಗವಾಡದವರೆಗೂ ಇವೆ. ಒಂದು ಗುಂಡಿ ತಪ್ಪಿಸಲು ಹೋದ್ರೆ ಮುಂದೆ 4-5 ಗುಂಡಿಗಳಲ್ಲಿ ವಾಹನ ಹೋಗುವಂತಹ ಪರಿಸ್ಥಿತಿ. ಚಿಕ್ಕೋಡಿ, ಮಹಾರಾಷ್ಟ್ರ, ಅಥಣಿ, ಕಾಗವಾಡದಿಂದ ಬೆಳಗಾವಿಗೆ ಬರಬೇಕು ಅಂದ್ರೆ ಇದೇ ರಸ್ತೆಯಲ್ಲಿ ಬರಬೇಕು. ಇಷ್ಟಿದ್ರೂ ಕಳೆದ 4 ವರ್ಷಗಳಿಂದ ರಸ್ತೆ ರಿಪೇರಿ ಆಗ್ಲಿ, ಡಾಂಬರೀಕರಣವಾಗ್ಲಿ ಕಂಡಿಲ್ಲ ಈ ರಸ್ತೆ. ಸರ್ ಈಗ 7-8 ವರ್ಷ ಸರಿಯಾಗಿ ರಸ್ತಾನ ಆಗಾನಿಲ್ಲ. ಯಾರು ಬಂದಿಲ್ಲ, ಎಷ್ಟೋ ಮಂದಿ ಟ್ಯಾಕ್ಸ್ ಹೇಳ್ತಾರೋ ಹೋಗಿ ಬಿಡ್ತಾರೆ. ಬೇರೆ ಯಾವ ವಿಷಯದಾಗ ಇಲ್ಲ. ನೆಟ್ ಗಿಡ ಮಾಡಿ ರೋಡ್ ಗಿಡ ಮ್ಯಾಪ್ ಮಾಡ್ಕೊಂಡು ಹೋಗಿದಾರೆ, ಆದ್ರೆ ಮಾಡಾಕ್ತಾ ಇರಲಿಲ್ಲ. ಈಗ ಯಾಕಂದ್ರೆ ಮಳೆಗಾಲ ಕಡೆ ಹೇಳ್ರಿ, ಈಗ ಇರೋದು 7-8 ತಿಂಗಳ ರೋಡ್ ನಾವು ಸುದ್ದಿ ಕೇಳಾಕತ್ತೀರಿ ಸರ್. 2 ವರ್ಷ ಆತು ರೋಡ್ ಬರ್ತೈತಿ ನಮ್ದು ಮಾರ್ಕಿಂಗು ಆಗಿದೆ ಆಲ್ರೆಡಿ. ಬಟ್ ಈಗ ಇರೋ ಕಂಡೀಷನ್ದಲ್ಲಿ ನೋಡ್ಬೇಕಂದ್ರೆ ರೀ, ರೋಡ್ ಎಷ್ಟು ತಗ್ಗ ಬಿದ್ದೈತ್ರಿ. ಯಾವ ಟ್ರ್ಯಾಕ್ಟರ್ ಗಾಡಿಗಳು ಹೋಗಾನಿಲ್ರಿ, ಯಾವ 2 ವೀಲರ್ ಬೇಕಾದ್ರೆ ಸ್ಲೋ ಮಾಡಿ ತಗೋಬೇಕು, ಹಿಂದೆ ಬಸ್ ಇರ್ತಾವು. ಮಳೆಗಾಲದಾಗಂತೂ ಹಿಂಗ್ ಪರಿಸ್ಥಿತಿ ಇದೆ ರೀ. ಈಗ ತಗ್ಗಿನಾಗ ನೀರ್ ನಿಂತಿರ್ತೈತಿ, ಎಷ್ಟು ತಗ್ಗೈತೆ ಅನ್ನೋದು ಗೊತ್ತಾಗಂಗಿಲ್ಲ ಎಕ್ಸಾಕ್ಟ್ಲಿ. ಪ್ರಾಬ್ಲಮ್ ಅಂತೂ ಸಿಕ್ಕಾಪಟ್ಟೆ ಆಗಾಕೈತ್ರಿ. ಯಾರು ದೊಡ್ಡ ಆಫೀಸರ್ಸ್ ಬಂದು ಯಾರು ಸರ್ವೆ ಮಾಡಾನಿಲ್ರಿ. ವಯಸ್ಸಾದವರು ಗಾಡಿ ಮೇಲೆ ಕರ್ಕೊಂಡು ಹೋಗೋದು ಮುಷ್ಕಿಲ್ ಆಗಿಬಿಟ್ಟೈತ್ರಿ. ಇನ್ನು 4 ವರ್ಷಗಳ ಹಿಂದೆ ಈ ರಸ್ತೆ ರಾಜ್ಯ ರಸ್ತೆಯಾಗಿತ್ತು. ಇದನ್ನ ರಾಷ್ಟ್ರೀಯ ಹೆದ್ದಾರಿ ಮಾಡಬೇಕು ಅಂತ ನಿರ್ಧರಿಸಿ ಅಥಣಿಯಿಂದ ವಿಜಯಪುರದವರೆಗೆ ರಸ್ತೆ ಕಾಮಗಾರಿ ಕೂಡ ಶುರುವಾಗಿದೆ. ಆದ್ರೆ ಗೋಟೂರದಿಂದ ಕಾಗವಾಡದವರೆಗೆ ಸುಮಾರು 60 ಕಿಲೋಮೀಟರ್ ರಸ್ತೆ ಹಾಗೇನೆ ಉಳಿದಿದೆ. 4 ವರ್ಷ ಕಳೆದರೂ ಕನಿಷ್ಠ ಡಾಂಬರ್ ಹಾಕಿ ಗುಂಡಿಯನ್ನ ಮುಚ್ಚಲು ಯಾರೂ ಸಹ ಮುಂದೆ ಬರ್ತಿಲ್ಲ. ಪಿಡಬ್ಲ್ಯೂಡಿ ಅಧಿಕಾರಿಗಳನ್ನ ಕೇಳಿದ್ರೆ ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಹಾರಿಕೆ ಉತ್ತರ ಕೊಡ್ತಿದಾರಂತೆ. ಈ ರೋಡ್ ಏನೈತಿ ಇನ್ಕ ಆಗಬೇಕಾಗಿತ್ರಿ, ಸರ್ಕಾರ ನಿರ್ಲಕ್ಷ್ಯ. ಕಳೆದ 2 ತಿಂಗಳದಾಗ 4 ಆಕ್ಸಿಡೆಂಟ್ ಆಗಿದಾವ ಸರ್. 2 ಜಗದ ಮೇಲೆ ಡೆತ್ ಆಗಿದಾವ್ರಿ. ನ್ಯಾಷನಲ್ ಹೈವೇ ಟೈಪ್ ಆಗ್ಬೇಕು ಸರ್ ಅದು. ಯಾಕಂದ್ರೆ ಮೇನ್ 3 ಸಿಟಿ ಆತಾವ ಸರ್. ಬಿಜಾಪುರ್, ಮಿರಜ್, ಈ ಸಂಗ್ಲಿ ಮೇನ್ ಇದಾಗ್ತಾವ ಸರ್. ಸರ್ಕಾರ ಪೂರ ನಿರ್ಲಕ್ಷ್ಯ ಐತಿ ಸರ್ ಅದು. ಇವ್ರ ಮಾಲಿತ ಅವ್ರೇ, ಅವ್ರ ಮಾಲಿ ಇವರ. ಜನರ ಸಮಸ್ಯೆಗೆ ಸ್ಪಂದಿಸಬೇಕಾದ ಜನಪ್ರತಿನಿಧಿಗಳಂತೂ ಕ್ಯಾರೆ ಅಂತಿಲ್ಲ. ಸ್ವತಃ ಪಿಡಬ್ಲ್ಯೂಡಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಅವರ ಪುತ್ರಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಕ್ಷೇತ್ರದಲ್ಲಿ ಈ ರಸ್ತೆ ಹಾದು ಹೋಗುತ್ತೆ. ಆದ್ರೂ ಇಬ್ಬರು ಜನಪ್ರತಿನಿಧಿಗಳು ರಸ್ತೆ ರಿಪೇರಿ ಮಾಡುವ ಗೋಜಿಗೆ ಹೋಗಿಲ್ಲ. ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ವರ್ತನೆ ಮಾಡ್ತಾರೆ ಅಂತ ಜನರು ಆಕ್ರೋಶ ಹೊರಹಾಕಿದ್ದಾರೆ. ರೋಡ್ ಅಂಕ ಮಳಮಳ ಕುಣಿ ಬಿದ್ದಾವ್ರಿ. ಬಟ್ 2 ವೀಲರ್ದವ್ರಕ ಸರ್ಕೆನೆ ಬೀಳದಾರ್ರಿ. ನಮಗೆ ಇದು ಫ್ರೀ ಬೇಡ ಏನು ಬೇಡ, ರೋಡ್ ಚಂದ ಮಾಡುತ್ತೆ. ಒಟ್ಟ ಮಾಡೋದಲ್ರಿ. ಕುನಿ ಪ್ಯಾಚ್ ವರ್ಕ್ ಮಾಡ್ತಾರ ಹೋಗ್ತಾರ. ಮೇಜರ್ ಪ್ರಾಬ್ಲಮ್ ಅಲ್ರಿ, ರಾತ್ರಿ ಹೋಗೋದಿಲ್ರಿ ರೋಡ್ಗೆ. ಅಡ್ಡಿ ಕೂಡಲ್ದಾವ್ ಸಾಯವ್ರಿ. ಇವ್ರು ಆಗಿದೆ ಆರಾಮ್ ಹೆಲಿಕಾಪ್ಟರ್ ತಿರ್ಗಾಡವ್ರ, ಯಾರು ನೋಡವ್ರಿ? ಅದಕ್ಕೆ ದಯವಿಟ್ಟು ಕೈ ಮುಗಿತು ಮಾಡೋದು, ರಿಪೇರಿ ಮಾಡತ್ ಹೇಳ್ರಿ. ಯಾವ ಮಿನಿಸ್ಟರ್ ಇರ್ಲಿ, ಯಾವ MLA ಇರ್ಲಿ, ಜಡ್ಬಿ ಇರ್ಲಿ, ಹಾದ್ ಹೋಗೋದಂಗ ಅಟ್ಟ ಬಾಜಿಗೆ ತಗೋರ ಅಂತಾರ. ಅವ್ರ ತಳದಿಗಿಂದ ಹಿಡ್ಕೊಂಡು ತುಯ್ದ ತನಕ ಯಾವ MLA ಎಲ್ಲ ಬಂದು ನೋಡ್ಕೊಂಡು ಹೋಗ್ರಿ ನಾವು.
ನಿರ್ಲಕ್ಷ್ಯ ತೋರ್ತಿರೋ ಅಧಿಕಾರಿಗಳು, ಜನಪ್ರತಿನಿಧಿಗಳ ವಿರುದ್ಧ ಪ್ರಯಾಣಿಕರು, ಸ್ಥಳೀಯರು ಹಿಡಿ ಶಾಪ ಹಾಕ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ಬಿಟ್ಟು ನಮ್ಮ ರಸ್ತೆ ಅಭಿವೃದ್ಧಿ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಲೋಹಿತ್ ಶಿರೋಳ, ನ್ಯೂಸ್ 18 ಚಿಕ್ಕೋಡಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಲೋಹಿತ್. PWD ಇಲಾಖೆ ಸಚಿವರಿಗೆ ವ್ಯಾಪ್ತಿಗೆ ಬರುತ್ತೆ, ಆ ಕ್ಷೇತ್ರದ ವ್ಯಾಪ್ತಿಗೆ ಈ ರೋಡ್, ಜೊತೆಗೆ ಸಂಸದೀಯ ವ್ಯಾಪ್ತಿಗೂ ಬರುತ್ತೆ. 4 ವರ್ಷಗಳಿಂದ ಯಾಕೆ ತಾರ್ ಹಾಕಕ್ ಆಗ್ತಾ ಇಲ್ಲ? ಏನ್ ಸಮಸ್ಯೆ? ಖಂಡಿತವಾಗ್ಲೂ ಶರ್ಮಿತಾ, ಈ ಕ್ಷೇತ್ರದ ಜನರ ದುರ್ಭಾಗ್ಯ ಅನ್ಬೇಕು ಅಥವಾ ಈ ರಸ್ತೆ ಪಕ್ಕದಲ್ಲಿ ಬರ್ತಕ್ಕಂಥ ಗ್ರಾಮಗಳ ದುಸ್ಥಿತಿ ಅನ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಬರೋಬ್ಬರಿ 4 ವರ್ಷ ಆಯ್ತು ಇವತ್ತಿಗೆ ಆ ರಸ್ತೆ ಪ್ಯಾಚ್ ವರ್ಕ್ ಅನ್ನ ಕಂಡು. ಅಟ್ಲೀಸ್ಟ್ ಗುಂಡಿಗಳನ್ನಾದ್ರೂ ಮುಚ್ಚಿದ್ರೆ ಇವತ್ತು ಜನ ಸುಗಮವಾಗಿ ಸಂಚಾರವನ್ನ ಮಾಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಇವತ್ತು PWD ಇಲಾಖೆಯವರು ಕೂಡ ಇತ್ತ ಕಡೆ ಬರ್ತಾ ಇಲ್ಲ, ನ್ಯಾಷನಲ್ ಹೈವೇ ಅವರಂತೂ ಇತ್ತ ಕಡೆ ಸುಳಿದು ಕೂಡ ಇಲ್ಲ. ಸೊ ಇದೆಲ್ಲವಕ್ಕೂ ಕೂಡ ಕಾರಣ ಆದ್ರೂ ಕೂಡ ಏನಂತಂದ್ರೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಅವರೇ PWD ಮಿನಿಸ್ಟರ್ ಕೂಡ ಹೌದು. ಅವ್ರ ಕ್ಷೇತ್ರದಲ್ಲೇ ಬರ್ತಕ್ಕಂಥ, ಅವ್ರ ಕ್ಷೇತ್ರದಿಂದನೇ ಹಾದು ಹೋಗ್ತಕ್ಕಂಥ ಈ ಒಂದು ರಸ್ತೆ, ಅದ್ರ ಜೊತೆಗೇನೆ ಅವ್ರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಅವರು ಕಂಪ್ಲೀಟ್ ಆಗಿ ಏನ್ ಚಿಕ್ಕೋಡಿ ಲೋಕಸಭೆಯನ್ನ ಅವರು ಪ್ರತಿನಿಧಿಸ್ತಾರೆ, ಅವರ ವ್ಯಾಪ್ತಿಯಲ್ಲೇ ಹಾದು ಹೋಗ್ತಕ್ಕಂಥ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಇದು. ಸೊ ಈ ರಾಷ್ಟ್ರೀಯ ಹೆದ್ದಾರಿ ಹೇಗಾಗಿದೆ ಅಂತಂದ್ರೆ ಪರಿಸ್ಥಿತಿ ಬಹುಶಃ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ರಸ್ತೆಗಳು ಇದಕ್ಕಿಂತಲೂ ಕೂಡ ಚೆನ್ನಾಗಿರ್ತವೆ, ಇದಕ್ಕಿಂತಲೂ ಕೂಡ ಚೆನ್ನಾಗಿ ಅಭಿವೃದ್ಧಿಯನ್ನು ಕಂಡು ಇವತ್ತು ಡಾಂಬರೀಕರಣ ಅಟ್ಲೀಸ್ಟ್ ಕಾಣ್ತವೆ. ಆದ್ರೆ ರಾಜ್ಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ ಅಂತ ಕರೆಸಿಕೊಳ್ಳುವಂಥ ರಸ್ತೆ ದುಸ್ಥಿತಿಯನ್ನು ನೋಡಿದ್ರೆ ಇವತ್ತು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿ ಟ್ರೋಲ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಂದು ಗುಂಡಿಗಳಲ್ಲಿ ರಸ್ತೆ ಇದೆಯೋ ಅಥವಾ ರಸ್ತೆನೇ ಗುಂಡಿಮಯ ಆಗಿದೆಯೋ ಅನ್ನೋ ಲೆವೆಲ್ಗೆ ಇವತ್ತು ಟ್ರೋಲ್ಗಳನ್ನ ಮಾಡ್ತಾ ಇದ್ದಾರೆ. ಸೊ ಆ ಮಟ್ಟಿಗೆ ಇವತ್ತು ಜನ ಹೈರಾಣಾಗಿದ್ದಾರೆ ಈ ಒಂದು ರಸ್ತೆಯಿಂದ. ಬರೋಬ್ಬರಿ ಗೋಟ್ರಿಯಿಂದ ಶುರು ಆಗ್ತಕ್ಕಂಥ ಈ ಒಂದು ರಸ್ತೆ ವಿಜಯಪುರವರೆಗೂ ಕೂಡ ರಾಷ್ಟ್ರೀಯ ಹೆದ್ದಾರಿ 4ಕ್ಕೆ ಕನೆಕ್ಟ್ ಆಗಿರ್ತಕ್ಕಂಥ ಇದು ಕೂಡ ರಾಷ್ಟ್ರೀಯ ಹೆದ್ದಾರಿ. ಈ ಮುಂಚೆ ರಾಜ್ಯ ಹೆದ್ದಾರಿ ಇದ್ದಂಥ ಸಂದರ್ಭದಲ್ಲಿ ಸರಿಯಾಗಿ ಮೇಂಟೆನೆನ್ಸ್ ಆಗ್ತಾ ಇದ್ದು, ಅಟ್ಲೀಸ್ಟ್ ಅಲ್ಲೆಲ್ಲಿಗೆ ಬಿದ್ದಿರ್ತಕ್ಕಂಥ ಗುಂಡಿಗಳನ್ನಾದ್ರೂ ಮುಚ್ತಾ ಇದ್ರು. ಸೊ ಇದು ಯಾವಾಗ 4 ವರ್ಷದ ಹಿಂದ್ಗಡೆ ಇದನ್ನ ರಾಷ್ಟ್ರೀಯ ಹೆದ್ದಾರಿ ಮಾಡಬೇಕು ಅನ್ನುವಂಥ ಆಕ್ಷನ್ ಪ್ಲಾನ್ ಆಯ್ತು. ಸೊ ಆವಾಗಲೇ ನೋಡಿ ಈ ಒಂದು ರಸ್ತೆಯ ದುಸ್ಥಿತಿ ಕಾರಣ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ರಾಷ್ಟ್ರೀಯ ಹೆದ್ದಾರಿ ವ್ಯಾಪ್ತಿಗೆ ಬರುತ್ತೆ, ಅವ್ರು ರಿಪೇರಿ ಮಾಡ್ಕೊಳ್ಳಿ ಅಂತ ಹೇಳಿ PWD ಇಲಾಖೆಯವರು ಅಟ್ಲೀಸ್ಟ್, ಯಾಕಂತಂದ್ರೆ ಅವರ ವ್ಯಾಪ್ತಿಗೆ ಬರ್ತಕ್ಕಂಥ ಅಟ್ಲೀಸ್ಟ್ ಗುಂಡಿಗಳನ್ನಾದ್ರೂ ಮುಚ್ಚಬೇಕು ಅನ್ನೋಂಥ ಗೋಜಿಗೂ ಕೂಡ ಅವ್ರು ಹೋಗ್ತಾ ಇಲ್ಲ. ಇನ್ನು ರಾಷ್ಟ್ರೀಯ ಹೆದ್ದಾರಿ ಅವರು ಪ್ರಾಧಿಕಾರದವರು ವಿಚಾರಣೆ ಮಾಡಿದಾಗ ಅವ್ರು ಈ ಕಡೆ ಬರಕ್ಕೆ ರೆಡಿ ಇಲ್ಲ. ಸೊ ಈಗಾಗಲೇ ಏನಂತಂದ್ರೆ ವಿಜಯಪುರದಿಂದ ಕಾಗವಾಡವರೆಗೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಶುರು ಆಗಿದೆ, ಅಲ್ಲಿಗೆ ಅಟ್ಲೀಸ್ಟ್ ಪ್ಯಾಚ್ ವರ್ಕ್ ಅನ್ನು ಮಾಡ್ತಾ ಇದ್ದಾರೆ. ಆದ್ರೆ ಕಾಗವಾಡಿಂದ ಗೋಟ್ರವರೆಗೂ ಯಾವ ಅಧಿಕಾರಿಗಳು ಯಾರು ಕೂಡ ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ. ಸೊ ಪರಿಣಾಮವಾಗಿ ಹೇಗಾಗಿದೆ ಅಂತಂದ್ರೆ ಜನ ನಿತ್ಯ ಆ ಒಂದು ರಸ್ತೆಗಳಲ್ಲಿ ಆಕ್ಸಿಡೆಂಟ್ ಅನ್ನುವಂಥದ್ದು ಕಾಮನ್ ಆಗಿಬಿಟ್ಟಿದೆ. ಬೈಕ್ಗಳು ಸ್ಕಿಡ್ ಆಗ್ತವೆ, ಕಾರ್ಗಳು ಸ್ಕಿಡ್ ಆಗ್ತಾ ಇದಾವೆ, ಬೀಳ್ತಾ ಇದಾವೆ, ತಗ್ಗುಗುಡ್ಡಗಳು ಬಿದ್ಕೊಂಡು ಎಷ್ಟೋ ವಾಹನಗಳು ಹಾಳಾಗಿದ್ದಾವೆ. ಈ ಕಳೆದ 4 ತಿಂಗಳಲ್ಲೇ ಬರೋಬ್ಬರಿ 2 ಜನ ಬೈಕ್ ಸವಾರರು ತಮ್ಮ ಪ್ರಾಣವನ್ನ ಕೂಡ ಕಳ್ಕೊಂಡಿದ್ದಾರೆ. ಅಷ್ಟಿದ್ರೂ ಕೂಡ ಅಧಿಕಾರಿಗಳು ಇತ್ತ ತಲೆ ಕಡ್ಕೊಡ್ತಾ ಇಲ್ಲ, ಇತ್ತ ಗಮನ ಕೂಡ ಹರಿಸ್ತಾ ಇಲ್ಲ. ಅದೇ ಯಾರಾದ್ರೂ ಒಬ್ರು ಮುಖ್ಯಮಂತ್ರಿಗಳು ಬರುವಂತ ಸಂದರ್ಭದಲ್ಲಿ ಇನ್ನೂ ಬೇರೆ ಯಾರಾದ್ರೂ VVIP ಬರ್ತಾರೆ ಅಂತ ತಕ್ಷಣ ಆಗಿನ ಅಂದ್ರೆ ಟೆಂಪ್ರರಿ ಆಗಿ ಆ ಒಂದು ಗುಂಡಿಗಳಿಗೆ ಮಣ್ಣು ಗರಸು ಹಾಕೋದ್ರ ಮೂಲಕ ಟೆಂಪ್ರರಿ ಆಗಿ ಅದನ್ನ ಮುಚ್ತಾರೆ. ಬಳಿಕ ಮತ್ತೆ 15 ದಿನ ಆದ್ಮೇಲೆ ಮತ್ತೆ ಅದೇ ಹಾಡು ಅದೇ ರಾಗ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ಓಡಾಡುವಂತವ್ರು ಸಂಖ್ಯೆ ಏನು ಕೂಡ ಕಡಿಮೆ ಇಲ್ಲ, ನಿತ್ಯ ಸಾವಿರಾರು ವಾಹನಗಳು ಓಡಾಡ್ತವೆ. ಯಾಕಂತಂದ್ರೆ ವಿಜಯಪುರ, ಅಥಣಿ, ಈ ಕಡೆ ಮಿರಜ್, ಕಾಗವಾಡ, ಚಿಕ್ಕೋಡಿ ಈ ಭಾಗದಿಂದ ಎಲ್ಲರೂ ಕೂಡ ಬೆಳಗಾವಿಗೆ ಕನೆಕ್ಟ್ ಆಗ್ಬೇಕು ಅಂತಂದ್ರೆ ಇದೇ ಒಂದೇ ಮುಖ್ಯ ರಸ್ತೆ ಆಗಿರ್ತಕ್ಕಂಥದ್ದು. ಇನ್ನು ಬೇರೆ ಬೇರೆ ಕಡೆಯಿಂದ ಸುತ್ತ ಅದು ಹೋಗ್ಬೇಕಾಗತ್ತೆ. ಆದ್ರೆ ಈ ಒಂದು ರಸ್ತೆ ಮೂಲಕನೇ ಅವ್ರಿಗೆ ಕನೆಕ್ಟಿವಿಟಿ ಸಿಗ್ತಕ್ಕಂಥದ್ದು. ಇಲ್ಲಿ ನಿತ್ಯ ಸಾವಿರಾರು ಜನ ಓಡಾಡ್ತಾ ಇದ್ರು ಕೂಡ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳೇ ಆಗ್ಲಿ ಇತ್ತ ಕಡೆ ನೋಡ್ಬೇಕು, ಈ ಜನರ ಸಮಸ್ಯೆನ ಬಗೆಹರಿಸಬೇಕು ಅನ್ನೋ ಗೋಜಿಗೆ ಹೋಗ್ತಾ ಇಲ್ಲ. ಸೊ ಇವತ್ತು ಜನ ಕೂಡ ಏನಂತಂದ್ರೆ ಸಾಕಷ್ಟು ಹೈರಾಣಾಗಿ ಹೋಗಿದ್ದಾರೆ ಈ ಒಂದು ರಸ್ತೆಯಿಂದ. ಯಾಕಂತಂದ್ರೆ ನಾವು ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದೀವಿ, ನಾವು ದುಡ್ಡನ್ನ ಕಟ್ತಾ ಇದೀವಿ, ಟ್ಯಾಕ್ಸ್ ಕಟ್ಟಿ ಇವತ್ತು ಗಾಡಿಗಳನ್ನ ತಗೊಳ್ತಾ ಇದೀವಿ. ಆದ್ರೆ ನಾವು ಓಡಾಡೋ ರಸ್ತೆಗಳೇ ನಮ್ಗೆ ಸರಿಯಾಗಿ ಇಲ್ಲ ಅಂತಂದ್ರೆ ನಾವು ಯಾವ ರಸ್ತೆಗಳಲ್ಲಿ ಓಡಾಡಬೇಕು ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ಕೊಡ್ತಾ ಇದೆ, ಅದು ಆ ಗ್ಯಾರಂಟಿ ಈ ಗ್ಯಾರಂಟಿ ಭಾಗ್ಯಗಳನ್ನ ಕೊಡ್ತಾ ಇದೆ. ಅಟ್ಲೀಸ್ಟ್ ಆ ಎಲ್ಲ ಭಾಗ್ಯಗಳನ್ನ ಬಿಟ್ಬಿಡಿ, ಗ್ಯಾರಂಟಿಗಳನ್ನ ಬಿಟ್ಬಿಡಿ, ನಮ್ಗೆ ಒಂದು ರಸ್ತೆನ ಮಾಡಿಕೊಡಿ, ಅಟ್ಲೀಸ್ಟ್ ಡಾಂಬರೀಕರಣ ಹಾಕಿ ಪ್ಯಾಚ್ ವರ್ಕ್ ಆದ್ರೂ ಮಾಡಿಕೊಡಿ ಅನ್ನುವಂತ ಸಾಕಷ್ಟು ಏನಂತಂದ್ರೆ ಆಕ್ರೋಶ ಭರಿತವಾದಂತ ಮಾತುಗಳನ್ನ ಇವತ್ತು ಅಲ್ಲಿನ ಜನ ಕೂಡ ಆಡ್ತಾ ಇದ್ದಾರೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಲೋಹಿತ್, ಈ ಕ್ಷಣದ ಮಾಹಿತಿಯನ್ನು